ಯೂನಿಕಾನ್ ಬೇಕಾ, ಪ್ಯಾಷನ್ ಬೇಕಾ, ಸಿಟಿ ಹಂಡ್ರೆಡ್ ಬೇಕಾ, ಮೈಲೇಜ್ ವೆಹಿಕಲ್ ಅಲ್ಲಿ ಯಾವ ಗಾಡಿಗಳು ಬೇಕು, ಎಲ್ಲಾ ಗಾಡಿ ಎಲ್ಲಾ ಕಲರ್ ಅವೈಲೇಬಲ್ ಇದೆ ಸರ್. ಇದು ಬಂದ್ಬಿಟ್ಟು ನಿಮಗೆ 50,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ. ಇದು 58 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಯಮಹಾ ಫೆಸಿನೋ 68 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೊಂಡು ಸರ್. ಈ ಸತಿ ಬಂದ್ಬಿಟ್ಟು ಇದು ಫಸ್ಟ್ ಫ್ಲೋರ್ ಅಲ್ಲಿ ನಿಮ್ಗೆ ಏನಿದೆ ಅಂದ್ರೆ ಸರ್, ಎಲ್ಲಾ ತರ ಗಾಡಿ ಎಲ್ಲ ಅವೈಲೇಬಲ್ ಇದೆ ಸರ್. ಎಲ್ಲಾ ತರ ಗಾಡಿಗಳಲ್ಲಿ ನಿಮಗೆ ಆಕ್ಸೆಸ್ ಆಗಿರ್ಬೋದು, ಡಿಯೋ ಆಗಿರ್ಬೋದು, ಎಂಟಾರ್ಕ್ ಆಗಿರ್ಬೋದು, ಫೆಸಿನೋ ಆಗಿರ್ಬೋದು, ನಿಮಗೆ ಪ್ಲಸ್ ಸೂಪರ್ ಎಕ್ಸೆಲ್ ಹುಡುಕೋರಿಗೆ ಸೂಪರ್ ಎಕ್ಸೆಲ್ ಇದೆ. ಆಮೇಲೆ ಯಮಹಾ ಎರಾಕ್ಸ್ ಬೇಕು ಅಂದ್ರೆ ಯಮಹಾ ಎರಾಕ್ಸ್ ಅವೈಲೇಬಲ್ ಇದೆ, ಆಕ್ಟಿವಾ ಇದೆ, ಜುಪಿಟರ್ ಇದೆ. ನಿಮ್ಗೆ ಯಾವ ತರ ಗಾಡಿ ಬೇಕು, ಯಮಹಾ ಫೆಸಿನೋ ಬ್ಲಾಕ್ ಬೇಕಾ, ಲೇಟೆಸ್ಟ್ ಬೇಕಾ, ಬ್ಲೂ ಬೇಕಾ, ನಿಮಗೆ ಯಾವ ಗಾಡಿ ಬೇಕು ಸರ್, ಎಲ್ಲ ಅವೈಲೇಬಲ್ ಇದೆ ಸರ್ ನಿಮಗೆ. ಇವಾಗ ಬಂದ್ಬಿಟ್ಟು ನಿಮಗೆ ಈ ಫ್ಲೋರ್ ಅಲ್ಲಿ ಬಂದ್ಬಿಟ್ಟು ಸರ್ ಡಿಯೋ ಇಂದ ಶುರು ಮಾಡೋಣ ಸರ್. ಡಿಯೋ 2019 ಮಾಡಲು ಡಿಯೋ DX ಸರ್. ಇದು DX 20,000 ಕಿಲೋಮೀಟರ್ಸ್ ಓಡಿದೆ. ಇದು ಈ ಗಾಡಿ ಬಂದ್ಬಿಟ್ಟು ನಿಮಗೆ 75 ಹೇಳ್ತಾ ಇದೀವಿ, ಅದರಲ್ಲೂ ನೆಗೋಷಿಯಬಲ್ ಮಾಡಿ ಕೊಡೋಣ ಸರ್, ಕಮ್ಮಿ ಮಾಡಿಸ್ಕೋಣ. ಅದರಲ್ಲಿ ದಿ ಬೆಸ್ಟ್ ಪ್ರೈಸ್ ಅಲ್ಲಿ ಮಾಡಿಸ್ಕೋಣ. ಏನಕ್ಕಂದ್ರೆ ಇವಾಗ ಡಿಮ್ಯಾಂಡ್ ಅಂದ್ರೆ ಗಾಡಿ ಸ್ಟಾಪ್ ಆಗಿದೆ, ಅದಕ್ಕೋಸ್ಕರ ಆ ಗಾಡಿ ಬಂದ್ಬಿಟ್ಟು ಸ್ವಲ್ಪ ಡಿಮ್ಯಾಂಡ್ ಇದೆ. 75 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ನೆಕ್ಸ್ಟ್ ವೆಸ್ಪಾ ಸರ್. ವೆಸ್ಪಾನಲ್ಲಿ ನೀವು ಸೀಟ್ ಇಲ್ಲ ಅಂತ ಏನು ಅನ್ಕೊಳಕ್ ಹೋಗ್ಬಿಡಿ, ಸೀಟ್ ಕವರ್ಗೆ ಹಾಕ್ಸಿದೀವಿ. ಅದು ಸೀಟ್ ಕವರ್ ಅರ್ಧೋಗಿತ್ತು, ಸೀಟ್ ಕವರ್ ಕೊಟ್ಟಿದೀವಿ ಸರ್. ಸರ್ವಿಸಿಂಗ್ ಪಾಲಿಶಿಂಗ್ ಎಲ್ಲ ಆಗಿ ಗಾಡಿ ಮೇಲೆ ಬಂದಿದೆ. ಇದು 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಇದರಲ್ಲಿ ಏನಿದೆ ಅಂದ್ರೆ ಲೇಟೆಸ್ಟ್ ಆಗಿ ಅಲಾಯ್ ವೀಲ್ ಸಿಗುತ್ತೆ, ಡಿಸ್ಕ್ ಬ್ರೇಕ್ ಸಿಗುತ್ತೆ. ಈ ಗಾಡಿ ಬಂದ್ಬಿಟ್ಟು ನಿಮಗೆ ಒಂದು ಕಲರೇ ಬೇರೆ ಕಲರ್ ಅಂತ ಹೇಳ್ಬೋದು ಸರ್, ಇದು ಯೂನಿಕ್ ಕಲರ್ ಅಂತ ಹೇಳ್ಬೋದು. ಈ ಕಲರ್ ಇದು ಈ ಗಾಡಿ ಬಂದ್ಬಿಟ್ಟು ವೆಸ್ಪಾನಲ್ಲಿ ನಿಮಗೆ ಸರ್ 65,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಯಾವ ಸರ್? ಸರ್ ಇದು 2018 ಮಾಡಲು 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಆಲ್ಮೋಸ್ಟ್ ನಮ್ಮ ಹತ್ರ ಎಲ್ಲ ಸರ್ 90% ಎಲ್ಲ ಸಿಂಗಲ್ ಓನರ್ ಇರುತ್ತೆ. ಒಂದು ಕೆಲವೊಂದು ಗಾಡಿಗಳಿರುತ್ತೆ ಸೆಕೆಂಡ್ ಓನರ್, ಥರ್ಡ್ ಓನರ್ ಇರುತ್ತೆ, ಇರಲ್ಲ ಅಂತ ಹೇಳಲ್ಲ, ಕೆಲವೊಂದು ಗಾಡಿಗಳು ಮಾತ್ರ ಅಷ್ಟೇ. 90% ಎಲ್ಲ ಸಿಂಗಲ್ ಓನರ್ ವೆಹಿಕಲ್ ಸರ್. ನೆಕ್ಸ್ಟ್ ನೀವು ನೋಡ್ತಾನೆ ಇರ್ಬೋದು ಡಿಯೋ 2021 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಜಸ್ಟ್ ಇವನ್ 10,000 ಕಿಲೋಮೀಟರ್ಸ್. ಇದು ಗಾಡಿ ಬಂದ್ಬಿಟ್ಟು ನಿಮಗೆ ಇದು ಮ್ಯಾಟ್ ಗ್ರೇ ಕಲರ್ ಸಿಗುತ್ತೆ. ಈ ಗಾಡಿ ಬಂದ್ಬಿಟ್ಟು ನಿಮಗೆ ಸರ್ 74 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ನೆಕ್ಸ್ಟ್ ಸುಜುಕಿ ಆಕ್ಸೆಸ್, ಇದು ಬ್ಲೂ ಕಲರ್ ಸರ್, ಗ್ಲಾಸಿ ಬ್ಲೂ ಅಂತಾರೆ ಇದಕ್ಕೆ. ಈ ಗಾಡಿ ಬಂದ್ಬಿಟ್ಟು ನಿಮಗೆ ಜಸ್ಟ್ ಇವನ್ 14,000 ಕಿಲೋಮೀಟರ್ಸ್ ಸ್ಪೆಷಲ್ ಎಡಿಷನ್. ಇದರಲ್ಲಿ ಏನಿದೆ ಅಂದ್ರೆ ಸರ್, ಇದರಲ್ಲಿ ನಿಮಗೆ ನೋಡಿ ಆ ಮೀಟರ್ ಅಲ್ಲೂ ಈ ಮೀಟರ್ ಅಲ್ಲಿ ನಿಮಗೆ ಬೇರೆ ಬೇರೆ ತರ ನೋಡಿ ಸರ್, ಕಲರ್ಗಳೆಲ್ಲ ಚೇಂಜ್ ಆಗುತ್ತೆ. ಇದರಲ್ಲಿ 2 ಕಲರ್ ಬರುತ್ತೆ ನಿಮಗೆ, ಒಂದು ಬ್ಲೂ, ಒಂದು ಲೈಟ್ ಬ್ಲೂ ಬರುತ್ತೆ, ಒಂದು ಗ್ರೀನ್ ಬರುತ್ತೆ ನೋಡಿ. ಇದೆಲ್ಲ ಚೇಂಜಸ್ ಆಗುತ್ತೆ. ಜಸ್ಟ್ ಇವನ್ 14,000 ಕಿಲೋಮೀಟರ್ಸ್, ಜಿನಿಯನ್ ಕಿಲೋಮೀಟರ್ಸ್, 14,000 ಓಡಿದೆ. ಈ ಗಾಡಿ ಬಂದ್ಬಿಟ್ಟು ನಿಮಗೆ 80,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. 80,000 ಹೇಳ್ತಾ ಇದೀವಿ. ದಿ ಬೆಸ್ಟ್ ಸರ್, ಬ್ಯಾಂಗ್ಳೂರು ಪೂರ್ತಿ ಕರ್ನಾಟಕದಲ್ಲಿ ಯಾರು ಕೊಟ್ಟಿರಬಾರ್ದು ಸರ್, ಕಮ್ಮಿಯಿಂದ ಕಮ್ಮಿಗೆ ಮಾಡಿಸ್ಕೋಣ ಸರ್. ಸರ್ ಇನ್ನೊಂದು ಡೌಟ್ ಸರ್, ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳ್ತಿದ್ರು. ಹೌದು, ಒಳ್ಳೆ ಆಪ್ಷನ್ ಬೆಂಗಳೂರು ಒಂದೇ ಇಲ್ಲ ಕರ್ನಾಟಕ ಅಳವ ಕನ್ನಡ ಸರ್. EMI ನೀವು ಹತ್ರ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ, ಪೂರ್ತಿ ಬ್ಯಾಂಗ್ಳೂರು ಪೂರ್ತಿ ಕರ್ನಾಟಕ ಎಲ್ಲೇ ಇದ್ರು ಮಾಡಿಸ್ಕೊಡ್ತೀವಿ ಸರ್. ಇಮಿಡಿಯೇಟ್ ಆಗಿ ಲೋನ್ ಮಾಡಿಸ್ಕೊಡ್ತೀವಿ. ಅಂದ್ರೆ ಅವ್ರ ಸಿವಿಲ್ ಚೆನ್ನಾಗಿರ್ಬೇಕು, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಅವ್ರದ್ದು ಒಂದು ATM ಕಾರ್ಡ್, ಒಂದು ಬ್ಯಾಂಕ್ ಪಾಸ್ಬುಕ್ ತಂದ್ರೆ ಇಮಿಡಿಯೇಟ್ ಆಗಿ ಲೋನ್ ಮಾಡ್ಕೊಳ್ಳೋಣ ಸರ್. ಸರ್ ಡೌನ್ ಪೇಮೆಂಟ್ ಎಷ್ಟು ಕಟ್ಬೇಕು ಸರ್? ಯಾವ ಗಾಡಿಗೆ? ನಾರ್ಮಲ್ ಆಗಿ ಸರ್. ಸರ್ ಇವಾಗ ನಾರ್ಮಲ್ ಅಂದ್ರೆ ಯಾವ ಗಾಡಿಗೋಸ್ಕರ? ನೀವು ಸ್ಪ್ಲೆಂಡರ್ ಆಗಿರ್ಬೋದು, ಇಲ್ಲ ಮೊಪೆಡ್ 150cc ಪಲ್ಸರ್ಗೆ ಒಂದು 25,000 ಮಾಡಿ ಸರ್. ಸರಿ ಸರ್. ಸರ್ ಇವಾಗ ಇದಿದೆ ನೋಡಿ ಸರ್, ನಿಮ್ಗೆ ಮ್ಯಾಟ್, ಇದು ಮ್ಯಾಟ್ ಫಿನಿಶಿಂಗ್ ಅಲ್ಲಿ ನಿಮ್ಗೆ ಸಿಗುತ್ತೆ, ಮ್ಯಾಟ್ ಬ್ಲಾಕ್ ಅಂತಾರೆ ಇದಕ್ಕೆ. ಇದ್ರಲ್ಲಿ ಬಂದ್ಬಿಟ್ಟು ಬ್ಲೂಟೂತ್ ಆಪ್ಷನ್ ಇದೆ ಸರ್. ಈ ಗಾಡಿ ಬಂದ್ಬಿಟ್ಟು ನಿಮ್ಗೆ 86,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ. ಬರೀ ಓಡಿರೋದೇ ಜಸ್ಟ್ ಇವನ್ 13,000, ಬರೀ 13,000 ಕಿಲೋಮೀಟರ್ಸ್ ಓಡಿದೆ. ಸಿಂಗಲ್ ಓನರ್, ಅಲಾಯ್ ವೀಲ್ಸ್, ಡಿಸ್ಕ್ ಬ್ರೇಕ್, ಬ್ಲೂಟೂತ್ ಆಪ್ಷನ್ ಬರುತ್ತೆ, ಕಂಪ್ಲೀಟ್ ಆಗಿ IND ನಂಬರ್ ಪ್ಲೇಟ್ಸ್. ನಂಬರ್ ನೀವು ನೋಡ್ತಾನೆ ಇರ್ಬೋದು, ಫ್ಯಾನ್ಸಿ ನಂಬರ್ಸ್ ಇದೆ. ಈ ಗಾಡಿ ಬಂದ್ಬಿಟ್ಟು 86,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಸರ್ ನೆಕ್ಸ್ಟ್ ಸುಜುಕಿ ಆಕ್ಸೆಸ್ ಸಿಲ್ವರ್ ಕಲರ್ 2019 ಮಾಡಲು, ಅದು BS4 ಇಂಜಿನ್ ಸಿಗುತ್ತೆ. BS4 ಅಲ್ಲಿ ಏನಿದೆ ಅಂದ್ರೆ ಸರ್, ನಿಮಗೆ ಕಂಪ್ಲೀಟ್ ಆಗಿ ಫುಲ್ ಫಿಟ್ಟಿಂಗ್ ಸಮೇತ ಇದೆ. ಸಿಲ್ವರ್ ಕಲರ್ ಹುಡ್ಕೋರಿಗೆ ತಡ ಮಾಡಿದಿರ, ಬೇಗ ಬರಬೇಕು. 65 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ನೆಕ್ಸ್ಟ್ ಎಂಟಾರ್ಕ್ 2021 ಮಾಡಲು ಸರ್, ಸಿಂಗಲ್ ಓನರ್ ವೆಹಿಕಲ್, ಬ್ಲೂಟೂತ್ ಆಪ್ಷನ್ ಸಿಗುತ್ತೆ, ಅಲಾಯ್ ವೀಲ್ ಸಿಗುತ್ತೆ, ಡಿಸ್ಕ್ ಬ್ರೇಕ್ ಸಿಗುತ್ತೆ. ಈ ಗಾಡಿ ಬಂದ್ಬಿಟ್ಟು ನಿಮಗೆ ಸರ್ 77 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ. 77 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಇದು 2022 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. 85 ಕೋಟ್ ಮಾಡ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ. ಇದು ಬ್ಲಾಕ್ ವಿತ್ ಪರ್ಪಲ್ ಬರುತ್ತೆ, ಅಲಾಯ್ ವೀಲ್ಸ್, ಡಿಸ್ಕ್ ಬ್ರೇಕ್, ಬ್ಲೂಟೂತ್ ಆಪ್ಷನ್ ಇದರಲ್ಲೂ ಸಿಗುತ್ತೆ. ಇದು ನಿಮಗೆ 85,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ನೆಕ್ಸ್ಟ್ ನೀವು ನೋಡ್ತಾನೆ ಇರ್ಬೋದು, ಇದು ಸ್ಕಾಟ್ ಅಡಿಷನ್ ಅಂತ ಸರ್. ಇದಕ್ಕೆ ಇದು ಬ್ಲೂಟೂತ್ ಎಲ್ಲ ಕಂಪ್ಲೀಟ್ ಆಗಿ ಎಲ್ಲ ರೆಡಿ ಇರುವಂತದ್ದು ಗಾಡಿ ಸರ್. ಇದು
ಬ್ಲೂ ವಿತ್ ನೀವು ರೆಡ್ ನೋಡ್ತಾನೆ ಇರ್ಬೋದು. ಸ್ಕಾಟ್ ಅಡಿಷನ್ ಸಿಗುತ್ತೆ. ಇದ್ರಲ್ಲಿ ಬಂದ್ಬಿಟ್ಟು ಮ್ಯಾಗ್ವೀಲ್, ಡಿಸ್ ಬ್ರೇಕ್, ಬ್ಲೂಟೂತ್ ಆಪ್ಷನ್ ಎಲ್ಲ ರೆಡಿ ಇದೆ ಸರ್. ಸರ್ ಇದು 88 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ನೆಕ್ಸ್ಟ್ 2022 ಬ್ಲ್ಯಾಕ್ ವಿತ್ ಪರ್ಪಲ್, ಇದು ಬಂದ್ಬಿಟ್ಟು ನಿಮಗೆ ಸರ್ 88 ಕೋಟ್ ಮಾಡ್ತಾ ಇದೀವಿ, ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ. ತಡ ಮಾಡಿದ್ರೆ ಬೇಗ ಬರಬೇಕು. ನಿಮ್ ಕಲರ್ ವೈಸ್ ಯಾವ ಕಲರ್ ಅಲ್ಲಿ ಬೇಕು ಎಲ್ಲ ಕಲರ್ಸ್ ಸಿಗುತ್ತೆ ಸರ್. ಸರ್ ಇವಾಗ ನಮ್ಮ ನೋಡಿ ಸರ್ ಸ್ವಲ್ಪ ಬಿಸಿ ಇರ್ತೀವಿ, ಕಸ್ಟಮರ್ಗಳು ಬರೋ ಟೈಮಲ್ಲಿ ಯಾರೋ ಹುಡುಗರು ಗಾಡಿಗಳು ತೋರಿಸ್ತಾ ಇರ್ತೀವಿ, ಟ್ರೈಲ್ಗೆ ಹೋಗಿರ್ತೀವಿ. ನಾವೇನಾದ್ರೂ ಬಿಸಿ ಏನಂತ ಇದ್ರೆ ನೀವು ವರಿ ಮಾಡೋದು ಏನಿಲ್ಲ ಸರ್. ಸಾಗರ್ ಆಟೋಮೊಬೈಲ್ಸ್ ಬಂದೆ ನೋಡಿ ಸರ್. 2022 ಮಾಡಲು 45 ಹೇಳ್ತಾ ಇದೀವಿ. ಇನ್ಶೂರೆನ್ಸ್ ಗ್ಯಾರಂಟಿ ಎಲ್ಲ ಇದರಲ್ಲೇ ಕಾರ್ಡಲ್ಲೇ ಇರುತ್ತೆ. ಕಂಪ್ಲೀಟ್ ಆಗಿ ನೀವು ನೋಡ್ತಾನೆ ಇರ್ಬೋದು. 2022 ಮಾಡಲು 45 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. 45,000 ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಸೂಪರ್ ಎಕ್ಸೆಲ್ 2022 ಮಾಡಲು. ಡಿಯೋ ಸರ್ GS1 ತುಂಬಾ ಅಂದ್ರೆ ತುಂಬಾ ಲೆಸ್ ಕಮ್ಮಿ ಓಡಿದೆ. ಇದು 2018 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. 65 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಯಮಹಾ ಎರೋಕ್ಸ್ ಇದೆ ನೋಡಿ ಬ್ಲೂ ಕಲರ್ ಅಲ್ಲಿ, ನಿಮಗೆ 2022 ಮಾಡಲು ಸರ್, 2022 ಮಾಡಲು. 1,50,000 ಹೇಳ್ತಾ ಇದೀವಿ. ಕಂಪ್ಲೀಟ್ ಆಗಿ ರೆಡಿ ಇರುವಂತದ್ದು ಗಾಡಿ. ಹ್ಯಾಂಡ್ ಗಾರ್ಡ್ಸ್ ಆಗಿರ್ಬೋದು ಸರ್, ನಿಮಗೆ ವಿತ್ IND ನಂಬರ್ ಪ್ಲೇಟ್ಸ್ ಎಲ್ಲ ಕಂಪ್ಲೀಟ್ ಆಗಿ ರೆಡಿ ಇರುವಂತದ್ದು ಗಾಡಿ ಸರ್. ಪ್ರೈಸ್ ಎಷ್ಟು ಹೇಳ್ತೀರಿ ಸರ್? ಸರ್ ಅದು 1,50,000, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಎರಾಕ್ಸ್ ಸರ್ ಇದು ಯಮಹಾ ಫೆಸಿನೋ 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್ 68 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ. HSRPನೂ ಆಗಿದೆ ಸರ್, HSRPನೂ ಆಗಿದೆ. 2019 ಸಿಂಗಲ್ ಓನರ್ ವೆಹಿಕಲ್ ಸರ್. ನೆಕ್ಸ್ಟ್ ನೀವು ನೋಡ್ತಾನೆ ಇರ್ಬೋದು 2016 ಮಾಡಲು ಹೋಂಡಾ ಆಕ್ಟಿವಾ ಸರ್. 2016 ಸಿಂಗಲ್ ಓನರ್ ವೆಹಿಕಲ್ ಗ್ರೇ ಕಲರ್ ಸಿಗುತ್ತೆ. ಇದು 50,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ನೆಕ್ಸ್ಟ್ ನೀವು 2018 ಮಾಡಲು ಹೋಂಡಾ ಆಕ್ಟಿವಾ ನೋಡ್ತಾನೆ ಇರ್ಬೋದು, 58,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಇದು ರೆಡ್ ಕಲರ್ ಸಿಗುತ್ತೆ. ನೆಕ್ಸ್ಟ್ ನೀವು ನೋಡ್ತಾನೆ ಇರ್ಬೋದು 4G 2000 ನೋಡಿ ಸರ್, ಇದರಲ್ಲೇ ಇದೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಎಲ್ಲ ಸಿಗ್ಬಿಡುತ್ತೆ. 2018 ಸಿಂಗಲ್ ಓನರ್ ವೆಹಿಕಲ್ 4G 58,000 ರೂಪೀಸ್ಗೆ ಆಗುತ್ತೆ ಸರ್. ಇದು ಬರೀ 12,000 ಕಿಲೋಮೀಟರ್ ಓಡಿದೆ ಗಾಡಿ. ಹೆಚ್ಚು ಕಮ್ಮಿ ಆಗೋದು ಸರ್ ನಮ್ಮ ಸರ್ ಹೆಚ್ಚು ಕಮ್ಮಿ ಅಲ್ಲ ಸರ್, ಹೆಚ್ಚು ಮಾಡೋದು ಏನು ಪ್ರಶ್ನೆ ಇಲ್ಲ ಸರ್, ಕಮ್ಮಿ ಮಾಡಿಸ್ಕೊಡ್ತೀವಿ ಸರ್. ನೆಕ್ಸ್ಟ್ ನೀವು TVS ಜುಪಿಟರ್ ನೋಡ್ತಾನೆ ಇರ್ಬೋದು. TVS ಜುಪಿಟರ್ 2018 ಸಿಂಗಲ್ ಓನರ್ ವೆಹಿಕಲ್. ಇದು ಜುಪಿಟರ್ ಕ್ಲಾಸಿಕ್ ಅಂತ ಸರ್. ಕ್ಲಾಸಿಕ್ ಅಲ್ಲಿ ಏನ್ ಸಿಗುತ್ತೆ ಅಂದ್ರೆ ನಿಮಗೆ ಅಲಾಯ್ ವೀಲ್ಸ್, ಡಿಸ್ ಬ್ರೇಕ್, ನಿಮಗೆ ಬ್ಯಾಕ್ ರೇಸ್ ಸಿಗುತ್ತೆ. ಆ ಜುಪಿಟರ್ ಅಲ್ಲೂ ಈ ಜುಪಿಟರ್ ನೀವು ನೋಡ್ತಾನೆ ಇರ್ಬೋದು, ತುಂಬಾ ಸೇಮ್ ಮಾಡಲ್ ವೇರಿಯಂಟ್ ಇರುತ್ತೆ. ಇದು ಜುಪಿಟರ್ ಕ್ಲಾಸಿಕ್, ಅದು ZX ಅಷ್ಟೇ ಸರ್. ಇದು ಬಂದ್ಬಿಟ್ಟು ನಿಮಗೆ 50,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ. ಇದು 58 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಹೋಂಡಾ ಆಕ್ಟಿವಾ ಎರಡು ಒಂದೇ ಮಾಡಲು ಸರ್. ಒಂದು ಮ್ಯಾಟ್ ಗ್ರೇ ಇದೆ, ಒಂದು ಗ್ಲಾಸಿ ಬ್ಲಾಕ್ ಇದೆ ಸರ್. 2021 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಈ ಗಾಡಿ ಬಂದ್ಬಿಟ್ಟು ಫೈನಲ್ ಟು ಫೈನಲ್ ನಿಮಗೆ ಸರ್ 74 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ರಂಜಿತ್ ಸರ್ ಯಮಹಾ ಫೆಸಿನೋ ಇದೆ, ಲೇಟೆಸ್ಟ್ ಮಾಡಲು. ಈ ಸತಿ ತಡ ಮಾಡ್ತೀರಾ, ಬೇಗ ಬರಬೇಕು. ವಿತ್ ಅಲಾಯ್ ವೀಲ್ಸ್, ಕಾಂಬಿ ಬ್ರೇಕ್ ಸಿಗುತ್ತೆ, ಮಿರರ್ಸ್ ಎಲ್ಲ ಕಂಪ್ಲೀಟ್ ಆಗಿ ರೆಡಿ ಇದೆ ಸರ್. 2021 ಮಾಡಲು ಸರ್ 75 ಹೇಳ್ತಾ ಇದೀವಿ, ಒಂದು 72 73 ವರೆಗೂ ಮಾಡಿಸ್ಕೋಣ. ಅದರಲ್ಲೂ ನೀವು ಬನ್ನಿ, ಗಾಡಿ ತಗೊಳ್ಳೋ ಮಾಡಲ್ ಬನ್ನಿ ಸರ್, ಸಾಗರ್ ಆಟೋಮೊಬೈಲ್ಸ್ ಬನ್ನಿ. ಅದರಲ್ಲೂ ಸರ್ ಪ್ರೈಸ್ ಎಷ್ಟಾಗುತ್ತೆ ಅಷ್ಟು ಕಮ್ಮಿ ಮಾಡಿಸ್ಕೋಣ ಸರ್ ರಂಜಿತ್ ಸರ್. ನೀವು ನೆಕ್ಸ್ಟ್ ನೋಡ್ತಾನೆ ಇರ್ಬೋದು 2019 ಮಾಡಲು ಸಿಂಗಲ್ ಓನರ್ ಆಕ್ಟಿವಾ ಗ್ರೇ ಕಲರ್ ಸಿಗುತ್ತೆ. ಒಂದು ಸ್ಕ್ರಾಚ್ ಇಲ್ಲ ಸರ್ ಗಾಡಿ ಮೇಲೆ, ಅಷ್ಟೊಂದು ಬಹಳ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 23,000 ಕಿಲೋಮೀಟರ್ಸ್ ಓಡಿದೆ. ಈ ಗಾಡಿ ಬಂದ್ಬಿಟ್ಟು ನಿಮಗೆ ಓನ್ಲಿ ಒನ್ ಪ್ರೈಸ್ ಸರ್. ಸರ್ ಇದು 68 ಹೇಳ್ತಾ ಇದಾರೆ, ಒಂದು 65,000 ವರೆಗೂ ಮಾಡಿಸ್ಕೋಣ ಸರ್. ಸರ್ ಬಳ್ಳಾರಿಯಿಂದ ಬೆಂಗಳೂರು ಶಿಫ್ಟ್ ಆಗಿರ್ತದೆ ಸರ್, ಮಸ್ತ್ ಮೈಲೇಜ್ ಬೈಕ್ ಬೇಕಿತ್ತು ಸರ್. ಸರ್ ಬಳ್ಳಾರಿ ನಿಮ್ದು, ಹಾಸನ್, ತುಮಕೂರು, ಮಂಡ್ಯ, ಏನ್ ಹೇಳಿ, ಗಂಗಾವತಿ, ಸಿಂಧನೂರು, ಯಾವ ಗಾಡಿಗಳು ಬೇಕು ಸರ್ ಅವ್ರಿಗೆ? ಯೂನಿಕಾರ್ನ್ ಬೇಕಾ, ಪ್ಯಾಷನ್ ಬೇಕಾ, ಸಿಟಿ ಹಂಡ್ರೆಡ್ ಬೇಕಾ, ಮೈಲೇಜ್ ವೆಹಿಕಲ್ ಅಲ್ಲಿ ಯಾವ ಗಾಡಿಗಳು ಬೇಕು? ಎಲ್ಲಾ ಗಾಡಿ ಎಲ್ಲಾ ಕಲರ್ ಅವೈಲೇಬಲ್ ಇದೆ. ಸ್ಪ್ಲೆಂಡರ್ ಬೇಕಂದ್ರೆ ಸ್ಪ್ಲೆಂಡರ್ ಅವೈಲೇಬಲ್ ಇದೆ, ಪ್ಯಾಷನ್ ಇದೆ. ನೆಕ್ಸ್ಟ್ ನೀವು ಹೋಂಡಾ ಶೈನು, CB ಶೈನ್ 125cc ರೆಡಿ ಇದೆ ಸರ್. ಪಲ್ಸರ್ ಬೇಕಾ, ಪಲ್ಸರ್ ರೆಡಿ ಇದೆ. ಬರೀ ನಿಮ್ಗೆ ಏನ್ ಹೇಳಿ, ಬರೀ ನಿಮ್ಗೆ ಲೋನಲ್ಲಿ ಬೇಕಂದ್ರೆ ಲೋನು ಮಾಡಿಸ್ಕೊಡ್ತೀವಿ, ಕ್ಯಾಶಲ್ಲಿ ಬೇಕಂದ್ರೆ ಕ್ಯಾಶಲ್ಲೂ ಮಾಡಿಸ್ಕೊಡ್ತೀವಿ ಸರ್. ನಿಮ್ಗೆ ಯಾವ ತರ ಗಾಡಿಗಳು ಬೇಕು? ಇಷ್ಟೇ ಕಲೆಕ್ಷನ್ ಅಲ್ಲ ಸರ್, ಇನ್ನೂ ಕಲೆಕ್ಷನ್ ಇದೆ ನೋಡಿ. ಹೋಂಡಾ ಹಾರ್ನೆಟ್ ಇದೆ, ಹೋಂಡಾ ಎಕ್ಸ್ಪ್ಲೇಡ್ ಇದೆ, ಅಪಾಚಿ ಇದೆ. ನಿಮ್ಗೆ 160, 180, 200 ಯಾವ್ದು ಬೇಕು ಎಲ್ಲಾ ಗಾಡಿಗಳು ನಿಮ್ಗೆ ಏನ್ ಹೇಳಿ, ಬರೀ ಒಂದು 40-45 ರೂಪಾಯಿ ತಗೊಂಬನ್ನಿ. ಇಮಿಡಿಯೇಟ್ ಆಗಿ ನಿಮ್ಮ ಮನೆ ಮುಂದೆ ನಿಲ್ಸ್ಕೊಳ್ಳಿ, ಲೋನ್ ಮಾಡಿಸ್ಕೊಡ್ತೀವಿ ಸರ್. ಇಮಿಡಿಯೇಟ್ ಆಗಿ ಲೋನ್ ಮಾಡಿಸ್ಕೊಡ್ತೀವಿ ಸರ್. ಲೋನ್ ಮಾಡಿಸ್ಕೊಡಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಪೂರ್ತಿ ಬೆಂಗಳೂರು, ಪೂರ್ತಿ ಕರ್ನಾಟಕಕ್ಕೆ ಇಮಿಡಿಯೇಟ್ ಆಗಿ ಮಾಡಿಸ್ಕೊಡ್ತೀವಿ ಸರ್. ಸರ್ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟು ಸರ್? ಅಪಾಚಿ ಸ್ಟಾರ್ಟಿಂಗ್ ಪ್ರೈಸ್ ಬರೀ ನಿಮಗೆ 40,000 ಶುರು ಆಗುತ್ತೆ ಸರ್. ಸರ್ ಹಾರ್ನೆಟ್ ಎಷ್ಟಕ್ಕೆ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ಹಾರ್ನೆಟ್ ಬಂದ್ಬಿಟ್ಟು ನಿಮಗೆ ಬರೀ 65,000 ಕೊಡೋಣ ಸರ್ ಗಾಡಿ. ಸರ್ ಅಪಾಚಿ ಬೇಕಂದ್ರೆ ಅಪಾಚಿನೂ ರೆಡಿ ಇದೆ ಸರ್. 160cc ಬರೀ 35,000 ತಗೊಂಬಲ್ಲಿ ಇಮಿಡಿಯೇಟ್ ಆಗಿ ಲೋನ್ ಮಾಡಿಸ್ಕೋಣ ಸರ್. ಸರ್ ಅವೆಂಜರ್, ಸರ್ ಅವೆಂಜರ್ ಅಲ್ಲಿ ನಿಮ್ಗೆ ಯಾವ್ದು ಬೇಕು? 150 ಬೇಕಾ, 160 ಬೇಕಾ, 200 ಬೇಕಾ, 180cc ಬೇಕಾ, ಯಾವ ಕಲರ್ ಬೇಕು, 150cc ಬೇಕಾ, ಎಲ್ಲ CC ಎಲ್ಲ ಅವೈಲೇಬಲ್ ಇದೆ ಸರ್. ಯಾವುದು ನಿಮಗೆ
ಕ್ರೂಸ್ ಬೇಕಾ ಕ್ರೂಸ್ ಇದೆ, ಸ್ಟ್ರೀಟ್ ಬೇಕಾ ಸ್ಟ್ರೀಟ್ ಅವೈಲೇಬಲ್ ಇದೆ, ಯಾವ ತರ ಬೇಕು ಎಲ್ಲಾ ಕಲರ್ ಅಲ್ಲಿ ವಿತ್ ವಿಂಡ್ಶೀಲ್ಡ್ ಕಂಪ್ಲೀಟ್ ಫಿಟ್ಟಿಂಗ್ ಸಮೇತ ರೆಡಿ ಇರುವಂತದ್ದು ಗಾಡಿ ಸರ್. ಅಲಾಯ್ ವೀಲ್ಸ್ ಬೇಕಾ ಅಲಾಯ್ ವೀಲ್ಸ್ ಅವೈಲೇಬಲ್ ಇದೆ ಸರ್. ಸರ್ ಸ್ಟಾರ್ಟಿಂಗ್ ಪ್ರೈಸ್ ಏನು ಹೇಳ್ತೀರಾ ಸರ್? ಸರ್ ಸ್ಟಾರ್ಟಿಂಗ್ ಪ್ರೈಸ್ ಅವೆಂಜರ್ ಬಂದ್ಬಿಟ್ಟು ನಮ್ಮ ಹತ್ರ 25,000 ಶುರು ಆಗುತ್ತೆ ಸರ್. ಸರ್ FZ ಸರ್ FZ ನೀವು ನೋಡ್ತಾನೆ ಇರ್ಬೋದು. FZ ಕಲೆಕ್ಷನ್ ಅಲ್ಲಿ FZ ಅಲ್ಲಿ 150 ಇದೆ ನೋಡಿ ಸರ್. 150 V3 ಇದೆ, V4 ಇದೆ, ವರ್ಷನ್ 3 ಇದೆ, ವರ್ಷನ್ 4 ಇದೆ, ವರ್ಷನ್ 6 ಇದೆ. ಯಾವ್ದು ಬೇಕು ಸರ್ FZ ಅಲ್ಲಿ ಎಲ್ಲ ಅವೈಲೇಬಲ್ ಇದೆ ನೋಡಿ ಸರ್. ಇದು ಮುಗಿಸಿನ ನಿಮ್ಗೆ ಪ್ಲಾಟಿನಾ, ನನಗೆ ಮೈಲೇಜ್ ಗಾಡಿ ಬೇಕು ಪ್ಲಾಟಿನಾ ಬೇಕಂದ್ರೆ ಪ್ಲಾಟಿನಾನು ಅವೈಲೇಬಲ್ ಇದೆ ನೋಡಿ ಸರ್ 110cc ನಲ್ಲಿ. ಸರ್ ಡ್ಯೂಕ್ಗೆ ಎಷ್ಟು ಡೌನ್ ಪೇಮೆಂಟ್ ಕಟ್ಟಬೇಕು ಸರ್? ಡ್ಯೂಕ್ ಬರೀ 60,000 ತಗೊಂಡ್ಬರ್ಲಿ ಸರ್. 125 ಬೇಕಾ, 200cc ಬೇಕಾ, ಯಾವ್ದಲ್ಲಿ 250 ಬೇಕಾ, 390 ಬೇಕಾ, ಯಾವ್ದು ಬೇಕು ಅದೆಲ್ಲ ಬೇಡ ನನಗೆ MT-15 ಬೇಕು ಅನ್ನೋರ್ಗೆ MT-15 ಅವೈಲೇಬಲ್ ಇದೆ ಸರ್. ಬರೀ ಏನ್ ಹೇಳಿ 55,000 ತಗೊಂಡ್ಬರ್ಲಿ, ಇಮಿಡಿಯೇಟ್ ಆಗಿ ಲೋನ್ ಮಾಡಿಸ್ಕೋಣ ಸರ್. ರಂಜಿತ್ ಸರ್ R15ಗೆ ತುಂಬಾ ಜನ ಯೋಚನೆ ಮಾಡ್ತಾ ಇರ್ತಾರೆ ಸರ್. R15 V3 ಬೇಕು, V3 S ಬೇಕು, V4 M ಬೇಕು ಅಂತ ಇರ್ತಾರೆ. ತಲೆ ಕಟ್ಸ್ಕೊಳ್ಳೋದೇ ಬೇಡ, ಸಾಗರ್ ಆಟೋಮೊಬೈಲ್ಸ್ ಬರ್ಲಿ. ಏನ್ ಹೇಳಿ ಬರೀ 60,000 ತಗೊಂಡ್ಬರ್ಲಿ ಸರ್. ಯಾವ ಕಲರ್ ಅಲ್ಲಿ ಬೇಕು ಎಲ್ಲಾ ಕಲರು ಅವೈಲೇಬಲ್ ಇದೆ ರಂಜಿತ್ ಸರ್. ಸರ್ ಇಡೀ ಬ್ಯಾಂಗ್ಳೂರು ಇಡೀ ಕರ್ನಾಟಕಕ್ಕೆ ಸಾಗರ್ ಆಟೋಮೊಬೈಲ್ಸ್ ಅಂದ್ರೆ ಒಂಥರ ಬ್ರ್ಯಾಂಡ್ ಸರ್. ಓಕೆನಾ? ನೆಕ್ಸ್ಟ್ ನಿಮ್ ಚಾನಲ್ ಮುಖಾಂತರ ಸಾಗರ್ ಆಟೋಮೊಬೈಲ್ಸ್ ನ ಇಲ್ಲಿವರೆಗೂ ಬೆಳೆಸಬೇಕು ಅಂದ್ರೆ ಇನ್ನೂ ಫ್ಲೋರ್ ಮೇಲೆ ಫ್ಲೋರ್ ನಮ್ದೇ ಎಲ್ರಿಗೂ ಒಂದು ಇದು ಮಾಡೋಣ ಸರ್. ಗಾಡಿ ಬೇಕು ಅಂದ್ರೆ ಸಾಗರ್ ಆಟೋಮೊಬೈಲ್ಸ್ ಅಂತ ಗೊತ್ತಾದ್ರೆ ಗಾಡಿ ತಗೊಳಕ್ ಇಲ್ಲೇ ಬರ್ಬೇಕು. ಅವ್ರು ಹೊಸ ಗಾಡಿಗೂ ಹೋಗ್ಬಾರ್ದು, ಸಾಗರ್ ಆಟೋಮೊಬೈಲ್ಸ್ಗೆ ಬರ್ಬೇಕು ಸರ್. ಆ ತರ ಇದ್ರಲ್ಲಿ ನಾವು ಗಾಡಿ ಎಲ್ಲ ವಿತ್ ಗ್ಯಾರಂಟಿ ಸಮೇತ ಗಾಡಿ ಕೊಡ್ತೀವಿ ಸರ್. ಸರ್ ನಮ್ಮ ಸಬ್ಸ್ಕ್ರೈಬರ್ಸ್ ಬರ್ತಾರೆ, ಏನೇನು ಆಫರ್ ಕೊಡ್ತೀರಾ ಸರ್? ಸರ್ ನಿಮ್ಮ ಸಬ್ಸ್ಕ್ರೈಬರ್ಗಳಿಗೆ ನಿಮ್ಮ ಚಾನೆಲ್ನ ನಮ್ಮ ಸಾಗರ್ ಆಟೋಮೊಬೈಲ್ಸ್ ಬಂದ್ರೆ ನಿಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ ನಾವು ಬೇರೆ ಶೋರೂಮ್ ತರ ಎಲ್ಲ ಹೇಳಲ್ಲ ಸರ್. ನಮ್ಮ ಶೋರೂಮ್ ಬಗ್ಗೆ ನಾವೇ ಹೇಳೋದು. ಅರೌಂಡ್ ನಮ್ದು ಒಂದು 48 to 50 years ಹಳೆ ಶೋರೂಮ್ ನಮ್ದು. ಆಯ್ತಾ? ನಿಮ್ ಚಾನಲ್ ಮುಖಾಂತರ ಯಾರಾದ್ರೂ ನಿಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಾಗರ್ ಆಟೋಮೊಬೈಲ್ಸ್ ಗಾಡಿ ತಗೊಳ್ಳೋ ಮನ್ಸಲ್ಲಿ ಬಂದ್ರೆ ಅವ್ರಿಗೆ ಬಂದ್ಬಿಟ್ಟು ಫುಲ್ ಟ್ಯಾಂಕ್ ಪೆಟ್ರೋಲು, ಪಾಲಿಶಿಂಗ್, ಸರ್ವಿಸ್ ಕಂಪ್ಲೀಟ್ ಆಗಿ ಒಂದು ರೀಫಾಪ್ ಮಾಡಿ ಫುಲ್ ಹೆಲ್ಮೆಟ್ ಕೊಟ್ಟು ಕಳಿಸ್ತೀವಿ ಸರ್. ಸರ್ ನಮ್ಮ ಸಬ್ಸ್ಕ್ರೈಬರ್ಸ್ ಬಂದ್ರೆ ಕರೆಕ್ಟಾಗಿ ಲೈಕ್ ಯಾವ ಬೈಕ್ ಚೂಸ್ ಮಾಡಿ ಕಳಿಸ್ಬೇಕು ಸರ್ ನೀವೇ? ಸರ್ ಹೌದು ಸರ್, 100% ನಾನೇ ಖುದ್ದಾಗಿ ನಿಂತ್ಕೊಂಡು, ಇಲ್ಲಾಂದ್ರೆ ನಮ್ಮ ಬಾಸು ಇರ್ತಾರೆ, ಇಲ್ಲಾಂದ್ರೆ ನೋಡಿ ಸರ್ ನಮ್ಮ ಹುಡುಗರು ಇರ್ತಾರೆ, ಅದ್ರಲ್ಲಿ ಯಾವ್ದು ಬೇಕು ಯಾವ ತರ ಗಾಡಿಗಳು ಬೇಕು ಎಲ್ಲ ತರ ಗಾಡಿ ಎಲ್ಲ ನಿಂತ್ಕೊಂಡು ಕ್ಲೀನಾಗಿ ಒಂದು ರೀಫಾರ್ಮ್ ಮಾಡಿ ಚೆಕ್ ಮಾಡಿ ಗಾಡಿ ಕೊಡೋಣ ಸರ್. ಸರ್ ನಮ್ಮನ್ನ ನೋಡಿ ಇಬ್ಬರ ಸರ್ ಹುರ್ಕೊಳ್ಳೋರ್ದೇ ಸರ್ ಹುರ್ಕೊಳ್ಳಿ ಸರ್ ಅವ್ರಿಗೆ. ಓಕೆನಾ? ನಮ್ಮನ್ನ ನೋಡಿ ಹುರ್ಕೊಳ್ಳಿ ಸರ್. ನಾವಂತೂ ಯಾರ ಬಗ್ಗೆನೂ ಕೆಟ್ಟದ್ದು ಹೇಳಲ್ಲ, ಕೆಟ್ಟದ್ದು ಬಯಸಲ್ಲ ಅಷ್ಟೇ ರಂಜಿತ್ ಸರ್. ಸರ್ ಲೋನ್ ಮಾಡಿಸ್ಕೊಡ್ತೀರಾ ಸರ್ ನೀವು? ಸರ್ ಇಮಿಡಿಯೇಟ್ ಆಗಿ ಲೋನ್ ಮಾಡಿಸ್ಕೊಡ್ತೀವಿ ರಂಜಿತ್ ಸರ್. ಸರ್ ಏನ್ ತರ್ಬೇಕು ಸರ್ ಅದು? ಸರ್ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ATM ಕಾರ್ಡ್, ಮನೆದೊಂದು ಕರೆಂಟ್ ಬಿಲ್ ತಂದ್ರೆ ಇಮಿಡಿಯೇಟ್ ಆಗಿ ಲೋನ್ ಮಾಡಿಸ್ಕೋಣ ರಂಜಿತ್ ಸರ್. ಸರ್ ನಮ್ಮ ಸಬ್ಸ್ಕ್ರೈಬರ್ಸ್ ಬಂದ್ರೆ ಯಾವ ಪ್ರೈಸಿಗೆ ಕೊಡ್ತೀರಾ ಸರ್ ನೀವು? ಸರ್ ನೀವು ನಿಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ ಸರ್ ಪೂರ್ತಿ ಬ್ಯಾಂಗ್ಳೂರ್ ಪೂರ್ತಿ ಕರ್ನಾಟಕದಲ್ಲಿ ಯಾರು ಕೊಟ್ಟಿರಬಾರ್ದು, ಸಾಗರ್ ಆಟೋಮೊಬೈಲ್ಸ್ಗೆ ವಿಸಿಟ್ ಮಾಡ್ಲಿ, ಆ ಪ್ರೈಸ್ ಅಲ್ಲಿ ಗಾಡಿ ಕೊಡೋಣ ಸರ್. ಸರ್ ನಮ್ಮ ಸಬ್ಸ್ಕ್ರೈಬರ್ಸ್ ನಿಮ್ ಗಾಡಿ ತಂದು 1 ತಿಂಗಳು 2 ತಿಂಗಳು ಓಡಿಸಿ ವಾಪಸ್ ಬಂದ್ರೆ ನೀವು ಯಾವ ಪ್ರೈಸಿಗೆ ಕೊಡ್ತೀರಾ ಸರ್? ಸರ್ 15,000 to 20,000 ಕಮ್ಮಿಗೆ ಇಮಿಡಿಯೇಟ್ ಆಗಿ ತಗೊಂಡ್ಬಿಡ್ತೀವಿ ಸರ್. ಬೇರೆಯವ್ರ ತರ ಸುಳ್ಳು ಹೇಳ್ಬಿಟ್ಟು ಸರ್ 5,000 10,000 ಅಂತ ಹೇಳೋದು ಆತರ ಏನಿಲ್ಲ ಸರ್. 15,000 to 20,000 ಸರ್. ಸರ್ ಇನ್ನೊಂದ್ಸಲ ಆಲೋಚನೆ ಮಾಡಿ ನೋಡ್ಕೋರಿ ಸರ್, ಎಲ್ಲರೂ ನೋಡ್ತಿದ್ದಾರೆ ಸರ್. 100% 15,000 to 20,000 ಕಮ್ಮಿ, ಡಿಪೆಂಡ್ ಆನ್ ಕಂಡೀಷನ್, ಏನ್ ಮಾಡಿದ್ದಾರೆ, ಹೆಂಗೆ ಓಡಿಸಿದ್ದಾರೆ. ಇವತ್ತು ತಗೊಂಡು 1 ವರ್ಷ ಆಗ್ಲಿ 2 ವರ್ಷ ಆಗ್ಲಿ ಸರ್, ಇವತ್ತು ತಗೊಂಡು ಗಾಡಿ ಇವತ್ತು ತಗೊಂಡು ನನಗೆ ಬೇಡ ಅಂತ 1 ವೀಕ್ 10 days ಅಲ್ಲಿ ಬಂದ್ರು ಸರ್ 15,000 to 20,000 ಕಮ್ಮಿಗೆ ಇಮಿಡಿಯೇಟ್ ಆಗಿ ತಗೊಂಡ್ಬಿಡ್ತೀವಿ ಸರ್ ನಾವೇ. ಸರ್ ನೀವು ಓನ್ಲಿ ಸೇಲ್ಸ್ ಮಾಡ್ತೀರಾ ಇಲ್ಲ ಅಂದ್ರೆ ಪರ್ಚೇಸ್ ಮಾಡ್ತೀರಾ? ಬೈಕ್ ಆಯ್ತಾ, ಎಕ್ಸ್ಚೇಂಜ್ ಆಯ್ತಾ? ಸರ್ ನಮ್ಮ ಹತ್ರ ಆಲ್ಮೋಸ್ಟ್ ನೀವು ಕೇಳಿದ ಕ್ವಶನ್ ಎಲ್ಲ ಈ ಸತಿ ತುಂಬಾ ಒಳ್ಳೆ ಕ್ವಶನ್ಗಳು ಕೇಳ್ತಾ ಇದೀರಾ ರಂಜಿತ್ ಸರ್. ಏನಿದು ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಕಮೆಂಟ್ ಮಾಡ್ತಿದ್ದಾರೆ ಸರ್, ಅದಕ್ಕೆ ನಿಮಗೆ ಆ ಕ್ವಶನ್ಸ್ ಕೇಳ್ತಾ ಇದೀನಿ ಸರ್. ಒಳ್ಳೇದು ಸರ್. ಸರ್ ನಿಮಗೆ ಗಾಡಿ ಬೇಡ ಅಂದ್ರೇನು, ದುಡ್ಡು ಬೇಕಂದ್ರೂ ಅದು ಸಿಗುತ್ತೆ. ನಮ್ಮ ಹಳೆ ಗಾಡಿ ಕೊಟ್ಟು ಸರ್ ಗಾಡಿ ಎಕ್ಸ್ಚೇಂಜ್ ಮಾಡೋಣ ಅಂದ್ರೆ ಎಕ್ಸ್ಚೇಂಜ್ ಮಾಡೋಣ, ಇಲ್ಲಾಂದ್ರೆ ಎಕ್ಸ್ಚೇಂಜ್ ಮಾಡ್ತೀರಾ ಸರ್ ಬರೀ ನನಗೆ ಅಮೌಂಟ್ ಕೊಡಿ, ನನಗೆ ಏನೋ ಪರ್ಸನಲ್ ಇದಿದೆ ಅಂತ ಹೇಳಿದ್ರು ಇಮಿಡಿಯೇಟ್ ಆಗಿ ನಿಮ್ಮ ಪರ್ಸನಲ್ ಬಂದು ಹೇಳ್ಕೊಳ್ಳಿ. ಇದು ನಿಮ್ಮ ಅಂಗಡಿ ಸರ್, ಯಾವಾಗ್ಲಾದ್ರೂ ಬರ್ಬೋದು. ನಿಮ್ಮ ವ್ಯೂವರ್ಸ್ ಅಂಗಡಿ ಸರ್ ಇದು. ಅವ್ರು ಬಂದ್ರೆ ಸಾಕು, ಬಂದ್ರೆ ಅವ್ರ ಕಷ್ಟ ಸುಖ ಏನೇನೋ ಇರುತ್ತೆ ಸೇಲ್ ಮಾಡೋರ್ಗೆ. ತಗೊಳ್ಳೋರಂತೂ ಏನಕ್ಕೆ ಖುಷಿಯಾಗಿ ತಗೊಂಡೋಗ್ಲಿ, ಸೇಲ್ ಮಾಡೋರು ಬಂದ್ರು ಇಮಿಡಿಯೇಟ್ ಆಗಿ ನಾವು ಏನಿದೆ ಅದು ನೋಡಿ ಮಾಡಿ ಚೆಕ್ ಮಾಡಿ ಗಾಡಿ ಎಷ್ಟಕ್ಕೆ ಹೋಗುತ್ತೆ ಒಂದು ವೆರಿಫಿಕೇಶನ್ ಮಾಡಿ ಇಮಿಡಿಯೇಟ್ ಆಗಿ ಅವ್ರಿಗೆ ದುಡ್ಡು ಕೊಟ್ಬಿಡ್ತೀವಿ ಸರ್. ಸಬ್ಸ್ಕ್ರೈಬರ್ಸ್ ನೀವು ಯಾರನ್ನ ನಮ್ಮ ಲೈಕ್ ಶೋರೂಮ್ ಬಂದ ಸಾಗರ್ ಆಟೋಮೊಬೈಲ್ಸ್ಗೆ ಸಾರ್ ರಿಸೀವ್ ಮಾಡ್ಕೊಂಡ್ರೆ ಬಿಸಿ ಇದ್ರೆ ನೀವು ಟ್ಯಾಗ್ ಇರುತ್ತೆ ಇಲ್ಲಿ, ನೀವೇ ನೋಡ್ಕೋಬಹುದು. ಯಾರೇನು ಅವಸರ ಇಲ್ಲ. ಇಲ್ಲಿ 2022 1,95,000 ಎಲ್ಲ ಇನ್ಫಾರ್ಮೇಶನ್ ಪ್ರತಿಯೊಂದು ಬೈಕಲ್ಲಿ ಇರ್ತೈತೆ. ಲೈಕ್ ಕಸ್ಟಮರ್ಸ್ ತುಂಬ ಜಾಸ್ತಿ ಇದ್ರೆ ರಿಸೀವ್ ಮಾಡೋಕ್ಕಾಗಲ್ಲ. ಯಾರಿದ್ರೆ ಅಂದ್ರೆ ನಮ್ಮ ಅಶೋಕ್ ಸರ್ ರಿಸೀವ್ ಮಾಡ್ಕೊಂತಾರ. ಏನು ಸರ್ ನಮ್ಮ ಸಬ್ಸ್ಕ್ರೈಬರ್ 100% ಸರ್ ಸಾಗರ್ ಆಟೋಮೊಬೈಲ್ಸ್ ಬರಲಿ, ಎಷ್ಟೇ ಬಿಸಿ ಏನೇ ಇದ್ರು ಸರ್ ನಿಮ್ಗೆ ಯಾವ ಗಾಡಿಗಳು ಬೇಕು ಆ ಗಾಡಿ ಮಾಡಿಸ್ಕೋಣ ಬನ್ನಿ ಸರ್.